ನಿಮಗೆ? ನಾಚಿಕೆ ಆಗಲ್ವಾ ನಿಮಗೆ? ನೀವೊಬ್ಬ ಅಯೋಗ್ಯ, ಅಸಮರ್ಥ, ನಾಲಾಯಕು, ಇಡಿಯಟ್ ಮಂತ್ರಿಯನ್ನ, ಶಿಕ್ಷಣ ಸಚಿವರನ್ನ ಇಟ್ಕೊಂಡಿದ್ದೀರಾ. ದೇಶದ್ರೋಹಿಗಳು ಅಂತೀರಾ. ನಿಮ್ಮ ಲಾಟಿಗೆ ಇಡೀ ಭಾರತ ದೇಶದ ವಿದ್ಯಾರ್ಥಿಗಳು ಅವರ ಓಟಿನ ಮೂಲಕ ಉತ್ತರ ಕೊಡುವಂತಹ ಕೆಲಸ ಮಾಡ್ತಾರೆ. ಅದ್ ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ದೀನಿ ಅಂತ ನಿನ್ನಂತವನ್ ಕಟ್ಟಿದ್ನೋ ಆ ಭಗವಂತ. ಅಲ್ಲ ನೋಡಿ, ನಾವು ಅದೇನದು ಎಂಟೈರ್ ಪಾಲಿಟಿಕ್ಸ್ ಓದ್ಕೊಂಡಿರೋರು ಇವತ್ತು ರಾಜ್ಯಭಾರ ಮಾಡ್ತಾ ಇರೋವಂಥ ಸಂದರ್ಭದಲ್ಲಿ ಅವ್ರಿಗೆ ಡೆಮಾಕ್ರಸಿ ಅಂದರೆ ಏನು ಅಂತ ಹೇಳಿ ಹೇಳ್ಕೊಡ್ಬೇಕಾಗುತ್ತೆ. ಯಾಕಂದರೆ ಅವ್ರ ಪಾಪ ಏನೋ PhDನೋ ಅದೇನೋ MA ಎಂಟೈರ್ ಪಾಲಿಟಿಕ್ಸ್ ಅಂತ ಹೇಳ್ಕೊಂಡು ಅವ್ರ ಪಾಪ ಇವತ್ತು ಎಜುಕೇಷನ್ ಪಡ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಪ್ರಜೆಗಳಿಗಿರುವಂತಹ ಹಕ್ಕು ಏನು ಅನ್ನೋದು ಕೂಡ ಕನಿಷ್ಠ ಅವ್ರ ಕಣ್ಣಿಗೆ ಇವತ್ತು ಕಾಣಿಸ್ತಾ ಇಲ್ಲ. ಇನ್ನು ಯಾವ ಥರದ ಆಡಳಿತವನ್ನು ಅವ್ರು ಕೊಡ್ತಾರೆ ಅಂತ ಹೇಳಿ ನಾವು ಎಕ್ಸ್ಪೆಕ್ಟ್ ಮಾಡಬೇಕು ಅನ್ನೋದನ್ನು ನಾವೆಲ್ಲರೂ ಇವತ್ತು ಯೋಚನೆ ಮಾಡಬೇಕಾಗಿದೆ. ಇವತ್ತು ಲಕ್ಷಾಂತರ ಯುವಜನರ ಏನು ಒಂದು ಭವಿಷ್ಯವನ್ನು ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ. ಒಂದು ಸರಿಯಾದಂಥ ಎಕ್ಸಾಮು ನೀಟ್ ಪರೀಕ್ಷೆಯನ್ನು ನಡೆಸೋಕ್ಕಾಗ್ದಲೇ ಇವತ್ತು ಅವರು ಮುಖಭಂಗವನ್ನು ಅನುಭವಿಸಿದ್ದಾರೆ. ಅಂಥ ಮುಖಭಂಗ ಅನುಭವಿಸಿದ್ರು ಕೂಡ ಒಂದು ರೀತಿಯಲ್ಲಿ ತಾವೇನು ತಪ್ಪೇ ಮಾಡಿಲ್ಲ ಅನ್ನುವಂಥ ಬಂಡತನವನ್ನು ಇವತ್ತು ಕೇಂದ್ರ ಸರ್ಕಾರ ಪ್ರದರ್ಶನ ಮಾಡ್ತಾ ಇದೆ. ನಿಮ್ಮಂಥವ್ರು ಇರೋವರೆಗೂ ಈ ಸಿಸ್ಟಮ್ ಉದ್ಧಾರ ಆಗಲ್ಲ. ಇಂಥ ಸಂದರ್ಭದಲ್ಲಿ ದೇಶಾದ್ಯಂತ ಲಕ್ಷಾಂತರ ಜನರು, ಕೋಟ್ಯಾಂತರ ಜನರು ಬೀದಿಗಿಳಿದು, ಅಕ್ಷರಶಃ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ನೀವೊಬ್ಬ ಅಯೋಗ್ಯ, ಅಸಮರ್ಥ, ನಾಲಾಯಕು, ಇಡಿಯಟ್ ಮಂತ್ರಿಯನ್ನ, ಶಿಕ್ಷಣ ಸಚಿವರನ್ನ ಇಟ್ಕೊಂಡಿದ್ದೀರಾ. ನನ್ನ ಕೈಲಾಯ್ತಾ ಇಲ್ಲ, ಅಯ್ಯೋ ಅಣ್ಣ. ಅಂತಹ ಒಬ್ಬ ಇಡಿಯಟ್ ಶಿಕ್ಷಣ ಸಚಿವ ಯಾರಿದ್ದಾರೆ? ಧರ್ಮೇಂದ್ರ ಪ್ರಧಾನ್ ಅವರು. ಕೂಡಲೇ ಅವರು ರಾಜೀನಾಮೆ ಕೊಡಬೇಕು. ಯಾಕೆಂದರೆ ಹೊಣೆಗಾರಿಕೆ ಇರುತ್ತೆ ಸ್ವಾಮಿ. ಇಲ್ಲಿ ನಾವು ನಿಮ್ಮನ್ನು ನಂಬಿ ನಾವು ನಿಮಗೆ ಆಡಳಿತವನ್ನು ಕೊಟ್ಟಿದ್ದೀವಿ. ಈ ದೇಶದ ಕೋಟ್ಯಾಂತರ ಜನರು ನಿಮಗೆ ಮತ ನೀಡಿ ಈ ಜನರ ಭವಿಷ್ಯವನ್ನು ಕಾಪಾಡಿ ಅಂತ ಹೇಳಿ ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಅಂಥ ಅಧಿಕಾರವನ್ನು ನೀವು ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ಇವತ್ತು ಹೊರಟಿದ್ದೀರಿ. ಒಂದು ಕಡೆ ಜನ ತಮ್ಮ ಹಕ್ಕನ್ನು, ತಮ್ಮ ಏನು ಸಂವಿಧಾನಬದ್ಧಂಥ ಹಕ್ಕನ್ನು ಬಳಸಿ ಇವತ್ತು ಜನ ನಿಮ್ಮನ್ನು ಪ್ರಶ್ನೆ ಮಾಡಿದ್ರೆ ನೀವು ಅಂಥವ್ರನ್ನ ದೇಶದ್ರೋಹಿಗಳು ಅಂತೀರಾ. ಇನ್ನೊಂದು ಕಡೆ ನೀವೇನೇ ದೇಶದ್ರೋಹಿ ಕೆಲಸ ಮಾಡ್ತಾ ಇದ್ದೀರಾ. ಇವತ್ತು ಕೋಟ್ಯಾಂತರ ಲಕ್ಷಾಂತರ ವಿದ್ಯಾರ್ಥಿಗಳ ಜೀವನದಲ್ಲಿ ಆಟ ಆಡೋದ್ರಲ್ಲ, ಇದು ದೇಶದ್ರೋಹ ಕೆಲಸ ಅಲ್ವಾ? ಸುಮಾರು 20 ಜನ ವಿದ್ಯಾರ್ಥಿಗಳು ಏನು ನೀಟ್ ಪರೀಕ್ಷೆ ಅಕ್ರಮದಿಂದಾಗಿ, ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದಾಗಿ ಆ ಒತ್ತಡವನ್ನು ತಾಳಲಾರದೆ, ಮರುಪರೀಕ್ಷೆಯ ಒತ್ತಡವನ್ನು ತಾಳಲಾರ್ದಲೆ 20 ಜನ ವಿದ್ಯಾರ್ಥಿಗಳು ಸತ್ರಲ್ಲ. ಅವ್ರ ಸಾವಿಗೆ ನೀವು ಕಾರಣ ಆದ್ರಲ್ಲ. ಕೊಲೆಗಡಕ ಸರ್ಕಾರ ಆಯ್ತಲ್ಲ ನಿಮ್ಮದು. ನೀವು ದೇಶದ್ರೋಹಿಗಳಲ್ವಾ? ನಿಮ್ಮ ವಿರುದ್ಧ ಮಾತಾಡಿದ್ರೆ ಮಾತ್ರ ದೇಶದ್ರೋಹಿಗಳಾಗ್ತಾರ? ಹಂಗಿದ್ರೆ ಇವತ್ತು ಇಡೀ ದೇಶ ಮಾತಾಡ್ತಾ ಇದೆ. ಇಡೀ ದೇಶದ ಜಂಜಿಗಳು ಮಾತಾಡ್ತಾ ಇದ್ದಾರೆ. ಇವತ್ತು ಇಡೀ ದೇಶದ ಜಂಜಿಗಳ ಪರವಾಗಿ ಸೋನಂ ಅವರು ಇವತ್ತಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಸುಮಾರು 22-23 ದಿವಸಗಳ ಕಾಲ ಅವರು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ರೆ ನೀವು ಅದೇನು ಲೆಕ್ಕಕ್ಕಿಲ್ಲ. ನಿಮ್ಗದೇನೇನೂ ಇಲ್ಲ ಪಾಪ. ನಿಮಗೆ ನಿಮ್ಮ ಬಂಡ, ಭ್ರಷ್ಟ, ನೀಚ, ಜನ ವಿರೋಧಿ, ದೇಶ ವಿರೋಧಿ ಯಾರು ಮಂತ್ರಿ ಇದ್ದಾನೆ ನಿಮಗೆ, ಅವನೇ ಹೆಚ್ಚಾದ್ನ. ನಿಮಗೆ ಇವತ್ತು ಯುವ ಜನತೆ, ವಿದ್ಯಾರ್ಥಿಗಳ ಬದುಕು ಏನೇನು ಬೇಕಿಲ್ವ ನಿಮಗೆ? ನಾಚಿಕೆ ಆಗಲ್ವ ನಿಮಗೆ? ಇವತ್ತು ಈ ಥರದ ಒಂದು ಕೇಂದ್ರ ಸರ್ಕಾರದ ಧೋರಣೆ ಏನಿದೆ, ಈ ಧೋರಣೆಯನ್ನು ವಿರೋಧಿಸಿ ರಾಷ್ಟ್ರಾದ್ಯಂತ ಹೋರಾಟಗಳು ಶುರುವಾಗಿದ್ದಾವೆ. ನಾವು ಕರ್ನಾಟಕದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವೂ ಸೇರಿದ ಹಾಗೆ ಹಲವಾರು ಸಂಘಟನೆಗಳ ಜೊತೆಯಲ್ಲಿ ಕೂಡಿ ನಾವು ಸೋನಂ ಬೆಂಬಲಿಸಿ ಕರ್ನಾಟಕ ಎನ್ನುವಂತಹ ಒಂದು ಪ್ರತಿಭಟನೆಯನ್ನು ನಾವು ಇಲ್ಲಿ ಫ್ರೀಡಂ ಪಾರ್ಕಲ್ಲಿ ಆಯೋಜನೆ ಮಾಡಿದ್ದೀವಿ. ಇವತ್ತಿಗೆ 2ನೇ ದಿವಸ, ನಾಳೆ 3ನೇ ದಿವಸ ಪ್ರತಿಭಟನೆ ಮುಂದುವರಿಯುತ್ತೆ. ಮೊದಲ ದಿವಸನೂ ಕೂಡ ಇಲ್ಲಿ 16,000 ಜನ ಸೇರಿದ್ರು. ಇವತ್ತು ಕೂಡ 16,000 ಜನ ಯುವ ಜನತೆ ಸ್ವಯಂ ಪ್ರೇರಿತಾಗಿ ಬರ್ತಾ ಇದ್ದಾರೆ. ಸ್ವಾಮಿ, ನೀವು ಅವ್ರನ್ನೆಲ್ಲ ದೇಶದ್ರೋಹಿಗಳು ಅಂತೀರಾ? ನೀವು ಅವ್ರನ್ನೆಲ್ಲ ಗಂಜಿಗಿರಾಕಿಗಳು ಅಂತೀರಾ? ಖಂಡಿತ ಇಲ್ಲ ರೀ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವನು ಆಡಳಿತ ನಡೆಸೋನು ಅವ್ನು ತಪ್ಪು ಮಾಡ್ತಾ ಇದ್ದಾನೆ, ಅವ್ನು ದಾರಿ ತಪ್ಪಿದ್ದಾನೆ ಅಂತ ಹೇಳ್ಬೇಕ್ರಿ. ಯಾರಾದರೂ ಹೇಳೋರು ಇರಬೇಕು. ಅದನ್ನು ಕೇಳುವಂಥ ವ್ಯವಧಾನ ಆಡಳಿತ ನಡೆಸೋರ್ಗಿರಬೇಕು. ಇಲ್ಲ, ನಮ್ಗೆ ಯಾರು ಹೇಳಬಾರ್ದು, ನಾವು ಯಾರು ಕೇಳಿಸ್ಕೊಳ್ಳೋದ ಯಾರು ಹೇಳೋದನ್ನ ಅಂತಂದರೆ ನಿಮ್ಮನ್ನ ಪ್ರಜಾಪ್ರಭುತ್ವದ ಆಡಳಿತಗಾರರು ಅನ್ನಲ್ಲ, ನಿಮ್ಮನ್ನ ಡಿಕ್ಟೇಟರ್ ಅಂತಾರೆ. ಅವ್ರು ಹೇಳಿದ್ರು ನ್ಯಾಯ ಆಯ್ತಾ ಕಣ್ರಿ. ಕಂಗನಾ ರನೌತ್ ಅವರೊಂದು ಮಾತನ್ನು ಹೇಳಿದ್ದಾರೆ. CJP ಪಕ್ಷ ಬೇಕಾದರೆ ರಾಜಕೀಯವಾಗಿ ಅಥವಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗದ್ದಲ ಮಾಡಬೇಡಿ ನೀವು ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನು ಕೂಡ ಇವತ್ತು ಕೊಟ್ಟಿದ್ದಾರೆ. ಯಾವುದು ಗದ್ದಲ? ನ್ಯಾಯ ಕೇಳೋದು ಗದ್ದಲನಾ? ನ್ಯಾಯ ಕೇಳೋದು ಗದ್ದಲನ? ನೀವು ಅನ್ಯಾಯ ಮಾಡ್ತಾ ಇರಿ, ನೀವು ದೌರ್ಜನ್ಯ ಮಾಡ್ತಾ ಇರಿ, ಆಮೇಲೆ ನಿಮ್ಮ ಬಂಡತನ, ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಬಂಡತನ ಪ್ರದರ್ಶನ ಮಾಡ್ತಾ ಇದ್ರೆ ನಾವು ನೋಡ್ಕೊಂಡು ಸುಮ್ಮನೆ ಇರಬೇಕಾ? ಅಲ್ಲ ರೀ, ಗದ್ದಲ ಅಲ್ಲ. ನೀವು ಏನು ಒಂದು ದೊಡ್ಡ ದುರಂತವನ್ನು ಸೃಷ್ಟಿ ಮಾಡಿದಿರಿ. ನೀವು ಇಡೀ ದೇಶದಲ್ಲಿ ಬಹಳ ಒಂದು ದೊಡ್ಡ ದುರಂತವನ್ನು ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಸೃಷ್ಟಿ ಮಾಡಿದಿರಿ. ನಿಮ್ಮ ದುರಂತ ಗದ್ದಲ ಅಲ್ವಾ?
ಅದು ನಿಜಕ್ಕೂ ಗದ್ದಲ. ಇವತ್ತು ಜನ ಮಾತಾಡ್ತಾ ಇರೋದು, ಜನ ಮಾತಾಡಿದ್ರೆ ಪ್ರತಿಭಟನೆ ಮಾಡಿದ್ರೆ ರೀ ಜನಗಳ ಹಕ್ಕು ಕಂಡ್ರಿ ಇದು ಪ್ರತಿಭಟನೆ ಮಾಡೋದು. ಈ ದೇಶಕ್ಕೆ ಸ್ವತಂತ್ರ ಬಂದಿರೋದು ಪ್ರತಿಭಟನೆಗಳ ಮೂಲಕ ರೀ. ಅಂಥ ಒಂದು ಶಾಂತಿಯುತವಾದ ಪ್ರತಿಭಟನೆಯನ್ನು ಇವತ್ತು ಜನ ಮಾಡ್ತಾ ಇರುವಂಥದ್ದು, ಅಂಥ ಅಹಿಂಸಾತ್ಮಕವಾದ ಪ್ರತಿಭಟನೆಯನ್ನು ಮಾಡ್ತಾ ಇರೋದು. ಸೋನಂ ವಾಂಗ್ಚುಕ್ ಅವರು ಉಪವಾಸ ಮಾಡ್ತಾ ಇದ್ದಾರೆ, ಕಲ್ಲು ಹಿಡ್ಕೊಂಡು, ಲಾಠಿ ಹಿಡ್ಕೊಂಡು, ಗನ್ ಹಿಡ್ಕೊಂಡು ಹೋರಾಟ ಮಾಡ್ತಾ ಇಲ್ಲ. ಕಡ್ಡಿ ಹಿಡ್ಕೊಂಡು, ಗನ್ ಹಿಡ್ಕೊಂಡು, ಲಾಂಗ್ ಹಿಡ್ಕೊಂಡು ಬಂದ್ರೆ ಅದು ಕಂಡ್ರಿ ಗದ್ದಲ. ಅವರು ಉಪವಾಸ ಮಾಡ್ತಾ ಇರೋದು. ನಾಚಿಕೆ ಆಗಲ್ಲ ಆ ಥರದ ಮಾತನ್ನ ಹೇಳೋದಕ್ಕೆ. ನಮಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನೋ ಇದ್ದಿದ್ರೆ ನಾವು ಆವಾಗಲೇ ಏನೋ ಒಂದು ಆಗ್ಬೋದಾಯ್ತು. ನಮ್ಗೆ ಏನು ಇಲ್ಲವಲ್ಲ, ಇಲ್ಲಿ ಬಯಸ್ಕೊಂಡು ಹಿಂಗೆ ಹೋಗ್ತಾ ಇರೋದು ಅಷ್ಟೇ. ನಮ್ಗೆ ಅದಕ್ಕೆ ಕಣ್ರಿ ನಮ್ಮವ್ರು ಯಾರು ಉದ್ದಾರ ಆಗಿಲ್ಲ.